ಯಶೋದ ಅಣ್ಣ. ಓ ಇಲ್ಲಿದ್ಯಾ? ಬೈಲ್ ಕೂತ್ಕೋ ಬೈಲ್. ನಿನ್ಗೊಂದು ಒಳ್ಳೆ ವಿಷಯ ಹೇಳಬೇಕು ಅಂತ ನಾನು ಅವಸರವಾಗಿ ಓಡ್ ಬಂದಿದ್ದೀನಿ. ನೋಡು, ಮಗು ಚೆನ್ನಾಗಿದೆಲ್ಲ. ನಮ್ ವಿನಯ್ಗೆ ಬಂದಿರೋ ಹೊಸ ಪ್ರಪೋಸಲ್ ಇದು ಚೆನ್ನಾಗಿದೆಲ್ಲ. ಏನು ಅರ್ಥ ಆಯ್ತು ಬಿಡು. ಅವನಿನ್ನೂ ಮನೆಗೆ ಬಂದಿಲ್ಲ ಅಂತನ? ಎಲ್ಲಿ ಕುಡ್ಕೊಂಡು ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಮೋರಿ ಹತ್ರ ಬಿತ್ಕೊಂಡಿದ್ದಾನೋ ಏನೋ ಯಾರು ಗೊತ್ತು. ಅಣ್ಣ ಹಾಗೆಲ್ಲ ಅನ್ಬೇಡ ಅಣ್ಣ, ಪ್ಲೀಸ್. ಅವನು ಎಲ್ಲಿ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಯಾವ್ದಾದ್ರು ಶುಭ ಕಾರ್ಯ ಮಾಡುವಾಗ, ಶುಭ ಸಮಾಚಾರ ಮಾತಾಡುವಾಗ ಅವನ ಹೆಸರು ಹೇಳಬೇಡ, ಅದು ಅಪಶಕನ ಅಂತ. ನನ್ನ ಮಾತು ನಿನ್ಗೆ ಅರ್ಥನೇ ಆಗಲ್ವಲ್ಲ ಯಶೋಧ? ಅಪ್ಪ, ಮುಂಬೈ ಹೋಗೋದಕ್ಕೆ ಎಲ್ಲ ರೆಡಿ ಇದೆ. ಬೋರ್ಡಿಂಗ್ ಮಾಡಿಸಿದ್ಯಾ ತಾನೆ? ತಗೊಂಡಿದ್ದೀನಪ್ಪ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬಿಟ್ಟೆ, ನೊಂದ್ಕೋಬೇಡ. ಗಂಡಸರು ಮನೆಯಿಂದ ಹೊರಗಡೆ ಹೋಗುವಾಗ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಬಾರ್ದು, ಅದು ಶುಭ ಸಕನ ಆಗೋದಿಲ್ಲ. ನಾನು ಬರ್ಲಾ? ಮುಂಬೈ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಜೋಪಾನ. ಹುಟ್ಟಾಗ ಮಕ್ಕಳಾಗಿ ಬೆಳೆಯುತ್ತಾ ಗೆಳತಿಯರಾಗಿ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟು ಹೆಗ್ಲಿಗೆ ಹೆಗಲ ಕೊಟ್ಟು ಅಣ್ಣನ ಜೊತೆ ನಿಂತವರೇ ನನ್ನ ಪುಟ್ಟ ತಂಗಿಯರು, ನನ್ನ ಪುಟ್ಟ ತಂಗಿಯರು, ನನ್ನ ಪ್ರೀತಿ ತಂಗಿಯರು, ನನ್ನ ಪ್ರೀತಿ ತಂಗಿಯರು. ಏನ್ರಿ ಹುಡ್ಗಾಡ್ತಿ ನಿಮ್ದು? ಮಳೆಯಲ್ಲೆಂದು ಜ್ವರಗಿರ ಬಂದ್ರೆ ಏನ್ ಗತಿ? ಮನೇಲಿ ಇನ್ನು ಕೆಲಸ ಅಷ್ಟೊಂದು ಬಾಕಿ ಇದೆ, ಮದ್ವೆ ಕೆಲಸ. ಬಂದ್ರೆ ಒಳಗೆ. ತೆಗಿದ್ದು ಹಾಡಿ ಹೊಕ್ಕು ಸಂಬಂಧದ ನೆಗೆ ಹೊಕ್ಕು. ನಿಮಗೆ ಹೇಳ್ತಿರೋದು ಕೇಳಿಸ್ತಾ ಇಲ್ವಾ? ಬನ್ನಿ ಒಳಗೆ. ಸಂಸಾರವೇ ನಮ್ಮ ಮನೆ ದೇವರು, ನಕ್ಕು ನಲಿದು ಮೀನುಗೋ ಬಾನಿ ನಂಗೆ. ನನ್ ಮಾತು ಕೇಳಲ್ಲ ನೀವು, ಮಂಜುಗೆನೆ ಹೇಳ್ತೀನಿ ನಾನು. ಮಂಜು, ಮಂಜು. ಏನಮ್ಮ? ನೋಡೋ ನಿನ್ನ ಕೋತಿ ತಂಗಿರ್ನ, ಮಳೆ ಬರ್ತಿದ್ರೆ ಅದರಲ್ಲೇ ಕುಣಿದ್ ಕುಪ್ಪಳಿಸ್ತಾ ಇದಾರೆ. ಹೋಗೋ ಕರ್ಕೊಂಡ್ ಬಾ ಅವ್ರನ್ನ. ಹೌದಾ? ಕರ್ಕೊಂಬರ್ತೀನಿ ಇರು. ನೋಡ, ನನ್ನ ಪುಟ್ಟ ತಂಗಿಯರು, ನನ್ನ ಪುಟ್ಟ ತಂಗಿಯರು, ನನ್ನ ಪ್ರೀತಿ ತಂಗಿಯರು, ನನ್ನ ಪ್ರೀತಿ ತಂಗಿಯರು. ನನ್ನ ಜೊತೆಲೇ ಇಲ್ಲ, ಆದ್ರೂ ಪ್ರತಿ ಕ್ಷಣ ನೀನ್ ಹತ್ರನೇ ಇರ್ತೀಯ ಅನ್ಸುತ್ತೆ. ಆದ್ರೆ ಅಪ್ಪ ಜೊತೆಗೆ ಇದ್ದಾರೆ, ಆದ್ರೆ ಅವ್ರು ಯಾವತ್ತೂ ಹತ್ರನೇ ಆಗಿಲ್ಲ.
ತುಂಬಾ ಮಾತಾಡ್ಬೇಕು ಅನಿಸ್ತಿದ್ಯಮ್ಮ. ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ಈ ಅಪ್ಪ ಅಣ್ಣ ಮಾಡ್ತಿರೋ ಕೆಲಸ ಸಾಧನೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ಆದ್ರೆ ಇದನ್ನೆಲ್ಲ ಅಪ್ಪನ ಹತ್ರ ಹೋಗಿ ಅವ್ರ ಕಾಲ್ ಕೆಳಗಡೆ ಕೂತ್ಕೊಂಡು ಅದನ್ನೆಲ್ಲ ಹೇಳ್ಕೊಬೇಕು ಅಂದ್ರೆ ಮಾತಾಡಲ್ಲ ನನ್ನ ಜೊತೆ. ನಾನು ಹೇಳ್ತಾ ಇದ್ದೀನಿ ಅಂತ ನೀನು ಹೇಳ್ತಿದ್ಯಾ? ನಿನ್ನ ನಾನೇ ಕೊಂದೆ ಅಂತ ಹೇಳ್ತಿರ್ತಾರೆ. ಅದೇಗಮ್ಮ ನಿನ್ ಸಾವಿಗೆ ನಾನು ಕಾರಣ ಆಗ್ತೀನಿ? ನೀನು ನಕ್ಷತ್ರ ಅದು ಹೋದ್ಮೇಲೆ ಯಶು, ನನ್ನ ಡಾರ್ಲಿಂಗ್ ಯಶು ಅಮ್ಮ, ಅವಳೇ ನನ್ನ ಬೆಸ್ಟ್ ಫ್ರೆಂಡು. ಅವಳು ತುಂಬಾ ಒಳ್ಳೆಯವಳಮ್ಮ. ಹತ್ತರಲ್ಲಿ ಅವಳಿಗೆ ನಾನು ಬೇಜಾರು ಮಾಡ್ಬಿಟ್ಟಿದ್ದೀನಮ್ಮ. ಅವಳು ಇನ್ಮೇಲೆ ನನ್ನ ಜೊತೆ ಇರಲ್ಲಮ್ಮ. ಒಂಟೆ ಒಂದಮ್ಮ ನಾನು.